ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ಶ್ರಾವಣ ಶನಿವಾರ, 4ನೇ ಶ್ರಾವಣ ಶನಿವಾರ. ಸೊ ನಾವು ನಮ್ಮ ಮನೆಯಲ್ಲಿ ಕತೆ ಓದಿಸ್ತಾ ಇದ್ದೀವಿ, ಶನಿ ಮತ್ತೊಂದು ಕತೆ ಓದಿಸ್ತಾ ಇದ್ದೀವಿ. ಸೊ ಅದಕ್ಕೆ ಅಂದ್ಬಿಟ್ಟು ಒಂದು ದೇವಸ್ಥಾನ, ಇವಾಗ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಸೊ ಇಲ್ಲಿಂದ ಒಂದು ಫೋಟೋ ತೊಗೊಂಡೋಗ್ಬೇಕಿತ್ತು ಶನೇಶ್ವರ ದೇವ್ರದ್ದು. ಸೊ ಅದಕ್ಕೆ ಅಂತ ಬಂದಿದ್ವಿ, ನಾನು ಮತ್ತು ನಮ್ಮಣ್ಣ ಬಂದಿದ್ವಿ, ಬೈಕಲ್ಲಿ ಕರ್ಕೊಬಂದಿದ್ದೆ. ಸೊ ಅವ್ರು ಇವಾಗ ಫೋಟೋ ತೊಗೊಂಡೋಗ್ಬೇಕು. ಫೋಟೋ ತಗೊಂಡು ಬಂದ್ವಿ. ಇವಾಗ ಇಲ್ಲಿ ಹೊರಗಡೆ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಇವಾಗ ಫೋಟೋನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಹಾಕ್ತಿದ್ದಾರೆ. ಇಲ್ಲಿ ದೀಪಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ದೇವ್ರ ಫೋಟೋನ ಕೂರ್ಸೋಕೆ ಅಂತ ಮಾಡಿರೋ ಜಾಗದಲ್ಲಿ ದೇವ್ರನ್ನ ಕೂರಿಸ್ತಾ ಇದ್ದಾರೆ. ಇವಾಗ ಶನೇಶ್ವರ ದೇವ್ರ ಫೋಟೋನ ಹೂವಿನಿಂದ ಅಲಂಕಾರ ಮಾಡ್ತಿದ್ದಾರೆ. ಮೊದಲನೇದಾಗಿ ಗುಲಾಬಿ ಹಾರನ ಹಾಕ್ತಾ ಇದ್ದಾರೆ. ಇಲ್ಲಿ ಮಲ್ಲಿಗೆ ಹೂವನ್ನ ಹಾಕೋದಕ್ಕೆ ಅಂದ್ಬಿಟ್ಟು ದಾರಗಳನ್ನ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದಾರೆ. ಇವಾಗ ತುಳಸಿ ಹಾರನ ದೇವ್ರ ಫೋಟೋಗೆ ಹಾಕ್ತಾ ಇದ್ದಾರೆ. ತುಳಸಿ ಹಾರನ ಮನೆಯಲ್ಲೇ ಕಟ್ಟಿದ್ರು. ನಮ್ಮ ಅಕ್ಕ ಅವರು ದೇವ್ರ ಮುಂದೆ ಮಡಗೋದಕ್ಕೆ ಕಲಶನ ರೆಡಿ ಮಾಡ್ತಾ ಇದ್ದಾರೆ. ದೇವ್ರ ಫೋಟೋ ಮುಂದೆ ಅಕ್ಕಿನ ಹಾಕ್ಬಿಟ್ಟು ಇವಾಗ ಕುಂಬಳಕಾಯಿನ ಮಡಗಿದ್ದಾರೆ. ಅದ್ರ ಮೇಲೆ ಮೊದಲು ದೇವ್ರ ಫೋಟೋ ಮುಂದೆ ಕುಂಬಳಕಾಯಿನ ಮಡಗಿದ್ದಾರೆ. ಮತ್ತು ಕುಂಬಳಕಾಯಿ ಮುಂದ್ಗಡೆ ಇವಾಗ ಕಳಶನ ಮಡಗಿದ್ದಾರೆ. ಅಡಿಕೆ ಬೇಕು, ₹1 ಕಾಯಿನ್ ಬೇಕು, ನವಧಾನ್ಯಗಳು ಬೇಕು. ಓಕೆ ಬ್ರೋ. ಇವಾಗ ದೇವ್ರ ಫೋಟೋ ಮುಂದೆ ಹಣ್ಣು ಕಾಯ್ದು ಪ್ಲೇಟ್ಗಳನ್ನ ಮಡಗೋದಕ್ಕೆ ಇನ್ನೊಂದು ಟೇಬಲ್ನ ಹಾಕ್ಕೊಂಡು ಜಾಗನ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ದೇವ್ರ ಫೋಟೋ ಅಕ್ಕಪಕ್ಕದಲ್ಲಿ 2 ಅನಾನಸ್ ಹಣ್ಣುಗಳನ್ನ ಮಡಗಿದ್ದಾರೆ. ಇವಾಗ ಪ್ಲೇಟಲ್ಲಿ ಹಣ್ಣು ಹಂಪಲುಗಳನ್ನ ಮಡಗ್ತಾ ಇದ್ರು. ಹಂಗೆ ಸ್ವಲ್ಪ ಮಡಗೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಕಲಶನ ಹಿಂದೆ ಮಡಗ್ಬಿಟ್ಟು ಮುಂದೆ ಕುಂಬಳಕಾಯಿನ ಮಡಗಬೇಕಿತ್ತು. ಸೊ ಅದನ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ನವಧಾನ್ಯಗಳನ್ನ ಮಡಗೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಕೆಳಗಡೆ ವೀಳ್ಯದೆಲೆ, ಅದ್ರ ಮೇಲೆ ನವಧಾನ್ಯ, ಅದ್ರ ಮೇಲೆ
₹1 ಕಾಯಿನ್ನ ಮಡಗಿ ಇವಾಗ ಮಡಗ್ತಾರೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನೀಶ್ವರ, ರಾಹುಕೇತುಗೆ ಪ್ರತ್ಯೇಕವಾಗಿ ಅವ್ರವ್ರಿಗೆ ಒಂದು ನವಧಾನ್ಯಗಳಿರುತ್ತೆ. ಸೊ ಅದನ್ನು ಆರ್ಡರ್ ವೈಸು ನೀಟಾಗಿ ಜೋಡಿಸಿದ್ದಾರೆ. ಇವಾಗ 9 ಕಾಯಿಗಳನ್ನ ತಟ್ಟೆನಲ್ಲಿ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಐಟಮ್ಗಳನ್ನೂ 9 ಅರೇಂಜ್ ಮಾಡಿ ಮಡಗಬೇಕು. ಇವಾಗ 9 ಬಾಳೆಹಣ್ಣು ಚಿಪ್ನ ಕಟ್ ಮಾಡ್ಕೋತಾ ಇದ್ದಾರೆ ತಟ್ಟೆಯಲ್ಲಿ ಹಾಕಿ ಮುಂದೆ ಮಡಗೋದಕ್ಕೆ. ಇವಾಗ ಟೇಬಲ್ಗೆ ಆ ಕಡೆ ಈ ಕಡೆ ಬಾಳೆಕಂದನ ಕಟ್ತಾ ಇದ್ದಾರೆ ಮತ್ತು ಮಾವಿನ ಸೊಪ್ಪನ್ನು ಕೂಡ ಸಿಗಿಸ್ತಾರೆ. ಇವಾಗ ದೇವ್ರ ಪೂಜೆಗೆ ಏನೇನು ಇಡಬೇಕು ಎಲ್ಲನೂ ಇಟ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ ಇವಾಗ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಮ್ಮ ಅಮ್ಮ, ಅಕ್ಕ, ನನ್ನ ತಂಗಿ, ನಮ್ಮ ದೊಡ್ಡಮ್ಮ ಅವರೆಲ್ಲ ಕೃಷ್ಣನ ಟೆಂಪಲ್ಗೆ ಅಂತ ಬಂದಿದ್ದರು. ಸೊ ನನಗೂ ಫೋನ್ ಮಾಡಿ ಕರೆದ್ರು, ಅದಕ್ಕೆ ನಾನು ಬಂದಿದ್ದೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. देवी नारायणे नमस्ते मंगल कर्पूर नीराजनं दर्शयामि आवाहित गौरी गणपति ब्रह्म विष्णु महेश्वर आदित्यादि नवग्रह देवताभिनमः शांतिरस्तु पुष्टिरस्तु समस्त सन्मंगलानि ओम नमो गंगे चमने शिव गोदावरी सरस्वती नर्मदा सिंधु कावेरी जले संक्रम अपवित्रो पवित्रो वा श्री दोषानुति श्री कुलदेवताग्नो समस्त सन्मंगलानि दीर्घाश्वं दिव्यसुमंगलि भव आरोग्यमस्तु व्यापार व्यापार उद्योगम समस्त सन्मंगलानि भवन्तु. ಕೃಷ್ಣದೇವ್ರ ಪ್ರಸಾದ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿದ್ರು, ಅದನ್ನೇ ಎಲ್ಲರಿಗೂ ಕೊಟ್ಟಿದ್ದಾರೆ. ಪೂಜೆ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ವಾಪಸ್ ಬಂದೆ. ಹಾಯ್ ಆದ್ಯ, ಹಲೋ, ಬಾ ವಿಡಿಯೋದಲ್ಲಿ ಬಾ, ಬಾ ಈ ಕಡೆ ಬಾ. ನಿನ್ನ ಹೆಸರೇನಂತಮ್ಮ? ಆದ್ಯ. ನೀನು? ನಿಂದ ಅಲ್ಲಕ್ಕಮ್ಮ, ನಿಂಗ. ನಮ್ಮ ಭಾಗ್ಯಕ್ಕೆ ಅವರು ಮನೆಗೆ ಬಂದು ಕೃಷ್ಣನ ಪ್ರಸಾದನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಪೂಜೆಗೆ ಊರಲ್ಲಿರೋ ರಿಲೇಟಿವ್ಸ್ನ ಕರೀಬೇಕು ಅಂತ ಬರ್ತಿದ್ದಾಗ ನಮ್ಮ ದೊಡ್ಡ ಮಾವನ ಮನೆಗೆ ಅಂತ ಬಂದಿದ್ದೆ. ಸೊ ಇಲ್ಲಿ ನಮ್ಮ ಅಜ್ಜಿ ತಾತಂದು ಫೋಟೋ ಇದೆ ನೋಡಿ. ಇವರು ನಮ್ಮ ತಾಯಿಯವರ ಅಪ್ಪ ಅಮ್ಮ. ಇವರು ನಮ್ಮ ಅಜ್ಜಿ ಮಾದೇವಮ್ಮ ಅಂತ. ಇವರು ನಮ್ಮ ತಾತ ಅವರು ರಾಮ್ ಶೆಟ್ರು ಅಂತ. ಇವಳು ನಮ್ಮ ಚಿಕ್ಕ ಗೊಂಬೆ, ಇವಳು ನಮ್ಮ ದೊಡ್ಡ ಗೊಂಬೆ.
ಪೂಜೆ ಆಯ್ತು, ಇವಾಗ ಊಟಕ್ಕೆ ಕೂತಿದ್ದಾರೆ. ನಮ್ಮ ಅಣ್ಣವರ ಮುಖ್ಯಸ್ಥತೆಯಲ್ಲಿ ನಡೀತಾ ಇದೆ. ಇಲ್ಲಿ ದೇವ್ರ ಮುಂದೆ ಸಾಂಗ್ ಆಡ್ತಾ ಇದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರು ಬಹಳ ಸರಳತೆಯಿಂದ ಎಲೆ ಎತ್ತುತ್ತಾ ಇದ್ದಾರೆ. ನಮ್ಮ ಹುಡುಗ ಮೈಸೂರಿಂದ ಸ್ವಲ್ಪ ಬೇಗ ಬರೋದ್ಬಿಟ್ಟು ಇವಾಗ ಬಂದವನೆ, ಮುಖ ಮುಚ್ಕೊತವನೆ. ನಿನಗೆ ತೋಡಿ ತೋಡಿ ಆಗ್ತಾ ಇದೆ, ಎಲ್ಲ ಊಟ ಮುಗಿತ್ತಲ್ಲ, ಅವನ್ ಬಕೆಟ್ ಮಾಡ್ತೀನಿ ತೋಡಿ ತಿನ್ಕಳೆ ತಕ. ನಮ್ಮ ದೊಡ್ಡಮ್ಮ ವಿಡಿಯೋ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದು. ವಿಡಿಯೋ ಮಾಡ್ತಾರೆ. ನೀನು ಕಾಮಪಿತ ಶ್ಯಾಮ, ಕಾಮ ಅಂತಂದ್ರೆ ಮನ್ಮಥ, ಮನ್ಮಥನ ತಂದೆ ಆಗಿರ್ತಕ್ಕಂಥವನು ಯಾರು? ವಿಷ್ಣು. ಹಾಗೆ ಕಾಮಪಿತ ಶ್ಯಾಮ, ಇಂತಹ ಎಲ್ಲ ಗುಣಗಳನ್ನ ಹೊಂದಿರ್ತಕ್ಕಂಥ ಏ ರಾಮ ಮಾಡಿದಂತ ಕುದುರೆ ಪ್ರತಿಮೆಯನ್ನು ಅದರ ಮೇಲೆ ಇರಿಸಿ ಇಲ್ಲಿ ತೈಲದಿಂದ ಎಳ್ಳೆಣ್ಣೆಯಿಂದ ಅದಕ್ಕೆ ಅಭಿಷೇಕವನ್ನ ಮಾಡಿದ್ರೆ, ಎಳ್ಳೆಣ್ಣೆಯಿಂದ ಅಭಿಷೇಕವನ್ನ ಮಾಡಿ. ಇವಾಗ ಬೆಳಿಗ್ಗೆ 7 ಗಂಟೆ. ಅಲ್ಲಿ ನಮ್ಮ ಮಾವರು ಹೊಲದಿಂದ ಬರ್ತಿದ್ದಾರೆ. ಇಲ್ಲಿ ಆದ್ಯ ತಿಂಡಿ ಮಾಡ್ತಾವಳೆ, ಎಲ್ರಿಗೂ ಟೊಮೊಟೊ ಗೊಜ್ಜು ಮಾಡ್ತಾವಳೆ. ಹಾಯ್. ಇವಾಗ ಆದ್ಯ ಹಣ್ಣು ಹಾಕೊಂಡು ಕಳ್ಸಕ್ಕೆ ರೆಡಿ ಮಾಡ್ತಾವಳೆ. ಇಲ್ಲಿ ಕೂತ್ಕೊಂಡು ರೆಡಿ ಮಾಡ್ತಾಳೆ ಈಗ.